ನಮಸ್ಕಾರ ಸ್ನೇಹಿತರೆ, ಇವತ್ತು ಯುಜ್ಮಿಯಲ್ಲಿ ಯಾವ ರೀತಿಯಾಗಿ ನಾವು ಪ್ರೈಮ್ ಮೆಂಬರ್ಶಿಪ್ ಆಗೋದಂತ ಒಂದು ಎಲ್ಲ ಇಂಪಾರ್ಟೆಂಟ್ ನಿಮಗೆ ಪಾಯಿಂಟ್ ಹೇಳ್ತೇನೆ. ಓಕೆನಾ? ಕೊನೆವರೆಗೂ ನೋಡಿ. ನಮ್ಮ ಸ್ನೇಹಿತನ ನನ್ನ ನನ್ನ ತಮ್ಮನ ಒಂದು ಪ್ರೈಮ್ ಮೆಂಬರ್ಶಿಪ್ ಮಾಡ್ತಾ ಇದ್ದಾನೆ. ಓಕೆನಾ? ಇಲ್ಲಿ ಕಾಣ್ತಾ ಇರ್ಬೋದು ಸರಿನಾ. ಇಲ್ಲಿ ಮೊದಲು ಪ್ರೈಮ್ ಮೆಂಬರ್ಶಿಪ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕಾಣ್ತಾ ಇರ್ಬೋದು ಪ್ರೊಫೈಲ್ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ರೀಸೆಲ್ಲರ್ ಫಾರ್ಮ್ ಅನ್ನು ಫಿಲ್ಅಪ್ ಮಾಡಬೇಕು. ಓಕೆನಾ? ರೀಸೆಲ್ಲರ್ ಫಾರ್ಮ್ ಆಗಿದೆ ಇಲ್ವ ಅಂತ ನಿಮಗೆ ಯಾವಾಗ ಎಲ್ಲಿ ಗೊತ್ತಾಗುತ್ತೆ ಅಂದರೆ, ಇಲ್ಲಿ ಕಾಣ್ತಾ ಇದೆಯಲ್ಲ 3 ಡಾಟ್ 3 ಲೈನ್ ಇದೆ. ಆ ಬಾರನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮ್ಮ ಅಕೌಂಟನ್ನು ಕ್ಲಿಕ್ ಮಾಡಬೇಕು. ಮೈ ಅಕೌಂಟನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೊದಲು ನಿಮಗೇನಪ್ಪ ಅಂದರೆ ಇಲ್ಲಿ ಏನು ಬರುತ್ತೆ, ರೀಸೆಲ್ಲರ್ ಫಾರ್ಮ್ ಫಿಲ್ಅಪ್ ಮಾಡಬೇಕಂತ ಒಂದು ಆಪ್ಷನ್ ಕೂಡ ಇಲ್ಲಿ ತೋರಿಸುತ್ತೆ. ರೀಸೆಲ್ಲರ್ ಫಾರ್ಮ್ ಫಿಲ್ಅಪ್ ಆದ ತಕ್ಷಣ ನಿಮಗೆ ಯಾವ ರೀತಿ ತೋರಿಸೋದಂದರೆ, ಇಲ್ಲಿ ಮೇಲುಗಡೆ ಕಾಣ್ತಾ ಇದೆಯಲ್ಲ ಮೈ ಸ್ಟಾರ್ಟ್ ಪರ್ಸ್ನಲ್ ಮತ್ತು ಬಿಸ್ನೆಸ್ ಮೈ ಟೀಮ್ ಈ ರೀತಿಯಾಗಿ ನಿಮಗೆ ನಾಲ್ಕು ಬಾಕ್ಸ್ ತೋರಿಸುತ್ತೆ. ಮತ್ತೇನಪ್ಪ ಅಂದರೆ ಇಲ್ಲಿ ರ್ಯಾಂಕ್ ವೈಸ್ ಎಲ್ಲ ಈ ರೀತಿ ಕಂಪ್ನಿ ಡೀಟೇಲ್ಸ್ ಕೂಡ ತೋರಿಸ್ತಾ ಹೋಗುತ್ತೆ. ಓಕೆನಾ ಸ್ನೇಹಿತರೆ? ಇದು ನಿಮ್ಗೆ ಗೊತ್ತಾಗಿದೆ ಅಂತ ಗೊತ್ತೇನೆ. ಈ ಫಿಲ್ಅಪ್ ಆದ ತಕ್ಷಣ ನಾವೇನು ಮಾಡಬೇಕು, ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋದ ತಕ್ಷಣ ಏನು ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಕಾಣ್ತಾ ಇದೆ, ಇಲ್ಲಿ ಸೇವ್ ಅಂತ ಆಪ್ಷನ್ ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕಾಯಿನ್ಸ್ ಇದೆಯಲ್ಲ, ಆ ಒಂದು ಕಾಯಿನ್ಸನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಈ ರೀತಿ ಬರುತ್ತೆ. ಓಕೆನಾ ಫ್ರೆಂಡ್ಸ್? ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಬೇಕು. ಸ್ಕ್ರೋಲ್ ಡೌನ್ ಮಾಡಿದಾಗ ಗೆಟ್ ಪ್ರೈಮ್ ಮೆಂಬರ್ಶಿಪ್ ಅಂತ ಬರುತ್ತೆ. ಗೆಟ್ ಯುಜ್ಮಿ ಪ್ರೈಮ್ ಅಂತ ಇದನ್ನು ಕ್ಲಿಕ್ ಮಾಡಬೇಕು. ಡೈರೆಕ್ಟ್ ನಿಮಗೆ ಗೆಟ್ವೇ ಅಂತ ಆಪ್ಷನಿಂದ ಡೇಟಾ ಯಾವ ರೀತಿಯಾಗಿ ನೀವು ಪ್ರೈಮ್ ಮೆಂಬರ್ಶಿಪ್ ತೋರಿಸ್ತಾನೆ ಈ ರೀತಿಯಾಗಿ ಕನ್ಫರ್ಮ್ ಬರುತ್ತೆ. ಕನ್ಫರ್ಮ್ ಅಂದ್ಕೊಂಡು ಇದನ್ನು ಕನ್ಫರ್ಮ್ ಅಂತ ಹೊಡಿಬೇಕು. ಕನ್ಫರ್ಮ್ ಅಂತ ಹೊಡೆದ ತಕ್ಷಣ ನಿಮಗೆ ಒಂದು QR ಕೋಡ್ ಕೂಡ ಬರುತ್ತೆ. ಇದರಲ್ಲಿ ಡೇಟಾಗಿ ನೀವು ಪೇ ಮಾಡ್ಬೋದು ಅಥವಾ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಳ್ತೀನಿ. ನಾನು ಈಗ ಸದ್ಯ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಸ್ಕ್ರೀನ್ಶಾಟಿನ ಮುಖಾಂತರ ನಾನು ಪೇ ಮಾಡ್ತೇನೆ. ಸರಿನಾ? ನಾನು ಡೈರೆಕ್ಟ್ ಹೋಗ್ತೀನಿ. ಡೈರೆಕ್ಟ್ ಹೋಗಿ ನನ್ನ ಒಂದು ಅಪ್ಲಿಕೇಶನ್ ಯಾವುದಿದೆ, ಒಂದೊಂದು ಭೀಮ್ ಅಂತ ಇದೆ, ಅದರ ಮುಖಾಂತರ ನಾನು ಪೇ ಮಾಡ್ತೇನೆ. ಆ ಒಂದು ಅಮೌಂಟನ್ನು ಸ್ವಲ್ಪ ವೇಟ್ ಮಾಡಿ. ಈ ಸ್ಕ್ರೀನ್ ನಿಮಗೆ ಕಾಣ್ತಾ ಇಲ್ಲ, ಕೆಲವು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ನಿಮಗೆ ಈ ಸ್ಕ್ರೀನ್ ಕಾಣೋದಿಲ್ಲ. ಓಕೆ, ಥ್ಯಾಂಕ್ ಯು. ನೋಡಿ ಈ ವಿಡಿಯೋನ ಈ ಒಂದು ಓಕೆ ಸ್ನೇಹಿತರೆ, ಈ ರೀತಿ ಬರುತ್ತೆ. ನಾನು ಬ್ಯಾಕ್ ಹೋಗ್ತೀನಿ. ಆಲ್ರೆಡಿ ಆಗಿದೆ ಅದರ ಸ್ಕ್ರೀನ್ಸ್. ಬ್ಯಾಕ್ ಹೋದ ತಕ್ಷಣ ಇಲ್ಲಿ ವ್ಯಾಲಿಡಿಟಿಗೆ ಬಂದಿದೆ ಆಲ್ರೆಡಿ. ಇಲ್ಲಿ ನಾನು ಗ್ಯಾಲರಿ ಹೋಗಿ ನಾನು ಪೇ ಮಾಡಿದ ಅಮೌಂಟ್ ಇಲ್ಲಿ ತೋರಿಸುತ್ತೇನೆ. ಈ ರೀತಿಯಾಗಿ ನಾನು 790 ಪೇ ಮಾಡಿದ್ದು ನನ್ನ ಒಂದು ಭೀಮ್ ಅಂತ ಅಪ್ಲಿಕೇಶನ್ ಮುಖಾಂತರ ನಾನು ಪೇ ಮಾಡಿದ್ದೀನಿ. ಓಕೆನಾ? ನಾನು ಡೈರೆಕ್ಟಾಗಿ ನನ್ನ ಅಪ್ಲಿಕೇಶನಲ್ಲಿ ಹೋಗ್ತೇನೆ. ಅಪ್ಲಿಕೇಶನಲ್ಲಿ ಹೋದ ತಕ್ಷಣ ಆಲ್ರೆಡಿ ಆಗಿರುತ್ತೆ. ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಯುಜ್ಮಿ ವ್ಯಾಲೆಟಲ್ಲಿ ಬರುತ್ತೆ. ಅಂದರೆ 790 ಆ ಅಮೌಂಟಲ್ಲಿ ಆಗಿರುತ್ತೆ, ಅಮೌಂಟು ಬಂದಿರುತ್ತೆ. ಆ ಒಂದು ಅಮೌಂಟನ್ನು ಬಂದ ತಕ್ಷಣ ನೀವು ಕೆಳಗಡೆ ಇಲ್ಲಿ ಕಾಣ್ತಾ ಇರ್ಬೋದು ಗೆಟ್ ಯುಜ್ಮಿ ಪ್ರೈಮ್ ಅಂತ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಯುಜ್ಮಿ ಪ್ರೈಮ್ ಮೆಂಬರ್ಶಿಪ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಇದನ್ನು ಗೆಟ್ ಪ್ರೈಮ್ ಅಂತ ಹೊಡೆದಾಗ ನೀವು ಇಲ್ಲಿ ಕನ್ಫರ್ಮ್ ಅಂತ ಬಂದರೆ ಡೈರೆಕ್ಟಾಗಿ ನಿಮಗೆ ಬರುತ್ತೆ. ಓಕೆ ಸ್ನೇಹಿತರೆ, ನನ್ನ ಯಾವ ರೀತಿ ಬರುತ್ತೆ ಅಂತ. ಓಕೆ ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಬರುತ್ತೆ. ಕಂಗ್ರ್ಯಾಚುಲೇಷನ್, ಯು ಹ್ಯಾವ್ ಬಿನ್ ಎ ಪ್ರೈಮ್ ಯೂಸರ್ ಅಂತ ಈ ರೀತಿ ಬಂದ ತಕ್ಷಣ ಇದರಲ್ಲಿ ನಿಮಗೆ ಯಾವ ರೀತಿ ಅಂದರೆ ಗ್ಯಾರಂಟಿ ಕ್ಯಾಶ್ ಬ್ಯಾಕ್ ಅಪ್ ಟು 30% ನಿಮಗೆ ಗ್ಯಾರಂಟಿ 30% ಕ್ಯಾಶ್ ಬ್ಯಾಕ್ ಸಿಗುತ್ತೆ ಸ್ನೇಹಿತರೆ. ಮತ್ತೇನಪ್ಪ ಅಂದರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರತಿಯೊಂದು ನಿಮಗೆ ಲೈಕ್ ಬರೋದ್ರಿಂದ ಪ್ರತಿಯೊಂದು ಇನ್ಕಮ್ ಕೂಡ ನಿಮಗೆ ಕೌಂಟ್ ಆಗುತ್ತೆ. ಆ ಒಂದು ಕೌಂಟ್ ಆಗಿರೋ ಇನ್ಕಮ್ ಕೂಡ ನೀವು ನೋಡ್ಬೋದು ಪ್ರತಿಯೊಬ್ಬರು. ಸರಿನಾ? ಮತ್ತೇನಪ್ಪ ಅಂದರೆ ನೀವು ಯಾರಿಗೆ ಬೇಕೋ ಅವರಿಗೆ ನೀವು ಚಾಟ್ ಕೂಡ ಮಾಡ್ಬೋದು ಈ ಒಂದು ಯುಜ್ಮಿ ಸೋಷಿಯಲ್ ಸೇವಿಂಗ್ ಅಪ್ಲಿಕೇಶನ್ ಮುಖಾಂತರ. ಸರಿನಾ? ಮತ್ತೇನಪ್ಪ ಅಂದರೆ ಇಲ್ಲಿ ಅವರ ಒಂದು ಪ್ರೊಫೈಲ್ ಒಬ್ಬರು ಇದರಲ್ಲಿ ಯೂಸರ್ ಇದ್ದಾರೆ ಅಂದರೆ ಅವರು ಕೂಡ ಅಲ್ಲಿ ಪ್ರೊಫೈಲ್ ಕೂಡ ವ್ಯೂ ಕೂಡ ಮಾಡ್ಬೋದು. ಸರಿನಾ? ಮತ್ತೇನಪ್ಪ ಅಂದರೆ ಇಲ್ಲಿ ವಿಡ್ರಾಲ್ ಆಪ್ಷನ್ ಕೂಡ ಸಿಗುತ್ತೆ. 175 ರೂಪೀಸ್ ಮೇಲೆ ಇರೋ ಒಂದು ಅಮೌಂಟನ್ನು ನೀವು ಡೈರೆಕ್ಟಾಗಿ ನಿಮ್ಮ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಕೂಡ ಈ ಒಂದು ಪ್ರೈಮ್ ಮೆಂಬರ್ಶಿಪ್ ತೊಗೊಂಡ ತಕ್ಷಣ ನೀವು ಪ್ರೈಮ್ ಮೆಂಬರ್ಶಿಪ್ಪನ್ನು ಮಾಡಿ ನೀವು ವಿಡ್ರಾವನ್ನು ಹುಡ್ಕೋಬೋದು ನಿಮ್ಮ ಅಕೌಂಟಿಗೆ. ಸರಿನಾ? ಮತ್ತೇನಪ್ಪ ಅಂದರೆ ಇಲ್ಲಿ ಅರ್ಲಿ ಆಕ್ಸೆಸ್ ಅಂತ ಬರುತ್ತೆ. VIP ಅರ್ಲಿ ಆಕ್ಸೆಸ್ ಟು ಆಲ್ ಸೇಲ್ಸ್ ಆ್ಯಂಡ್ ಈವೆಂಟ್ಸ್ ಅಂದರೆ ಪ್ರತಿಯೊಂದು ನೀವು ಸೇಲ್ಸ್ ಮತ್ತು ಈವೆಂಟಿನ ಒಂದು VIP ಆಕ್ಸೆಸ್ ಕೂಡ ಇಲ್ಲಿ ನೀವು ಪಡ್ಕೋತೀರ. ಮತ್ತೇನಪ್ಪ ಅಂದರೆ ಎಕ್ಸ್ಕ್ಲೂಸಿವ್ ಎಕ್ಸ್ಪೀರಿಯನ್ಸ್ ಕೂಡ ನೀವು ಈ ಒಂದು ಯುಜ್ಮಿ ಪ್ರೈಮ್ ಕಂಟೆನಿಂದ ನೀವು ಪ್ರತಿಯೊಂದು ಕೂಡ ತಗೋತೀವಿ. ಈ ರೀತಿಯಾಗಿ ನೀವು ಆಪ್ಷನ್ ಕೂಡ ಇಲ್ಲಿ ಎಲ್ಲ ಬೆನಿಫಿಟ್ ಕೂಡ ನಿಮಗೆ ಸಿಗ್ತಾನೆ ಹೋಗ್ತದೆ ಸ್ನೇಹಿತರೆ. ಪ್ರತಿಯೊಂದು ಅಪ್ ಟು 30% ಈ ರೀತಿಯಾಗಿ ನೀವು ಬೆನಿಫಿಟ್ ಕೂಡ ಒಂದು ಪ್ರೈಮ್ ಮೆಂಬರ್ಶಿಪ್ ತಗೋದ್ರಿಂದ ಈ ರೀತಿಯಾಗಿ ಬೆನಿಫಿಟ್ಸ್ ಕೂಡ ಸಿಗ್ತೇ ಹೋಗುತ್ತೆ. ಓಕೆ ಸ್ನೇಹಿತರೆ, ನಿಮಗೆಲ್ಲ ಗೊತ್ತಾಗಿದೆ ಅಂತ ಹೇಳ್ತೇನೆ.
ಓಕೆ, ನಾನು ಬ್ಯಾಕ್ ಹೋಗ್ತೇನೆ. ಬ್ಯಾಕ್ ಹೋದ ತಕ್ಷಣ ನಾನು ಇಲ್ಲಿ ನೋಡ್ಬೋದು ಮೈ ಅಕೌಂಟನ್ನು ಕ್ಲಿಕ್ ಮಾಡ್ತೇನೆ. ಮೈ ಅಕೌಂಟನ್ನು ಕ್ಲಿಕ್ ಮಾಡಿದಾಗ ನನಗೂ ಪರ್ಸ್ನಲ್ ತೊಡಿದ್ದೇನೆ ಮೈ ಆರ್ಡ್ರ್ ಓಕೆನಾ. ಮೈ ಆರ್ಡ್ರ್ ತಕ್ಷಣ ಇಲ್ಲಿ ನಿಮಗೆ ಕಾಣ್ತಾ ಇದೆ ಯೂಸ್ ಮೀ ಪ್ರೈಮ್ ಮೆಂಬರ್ಶಿಪ್ ಅಂತ. ಇದನ್ನು ನಾನು ಡೌನ್ಲೋಡ್ ರಿಸೀಟ್ ಅಂದರೆ ನಾನು ಗೌರ್ಮೆಂಟಿಗೆ ಟ್ಯಾಕ್ಸ್ ಕೂಡ ಈ ಒಂದು ಪ್ರೈಮ್ ಮೆಂಬರ್ಶಿಪ್ ಕೂಡ ನಾವು ಗೌರ್ಮೆಂಟಿಗೆ ಟ್ಯಾಕ್ಸ್ ಕೂಡ ಕೊಡ್ತಾ ನಾವು ಲೀಗಲಿಯಾಗಿ ನಾವು ಈ ಒಂದು ಯೂಸ್ ಮೀಯಲ್ಲಿ ನಾವು ಪ್ರೈಮ್ ಮೆಂಬರ್ಶಿಪ್ ತೊಗೊಂಡಿದ್ದಂಥ ಪ್ರೂಫ್ ಕೂಡ ನಮಗೆ ಯೂಸ್ ಮೀ ಒಂದು ಸಂಸ್ಥೆ ಕೂಡ ನಮಗೆ ಕೊಡ್ತಾ. ಓಕೆ, ನಿಮಗೆ ಯಾವ ರೀತಿ ನಮ್ಮ ಸಂಸ್ಥೆ ನಮಗೆ ಲೀಗಲಿ ಆಗಿ ನಾವು ಯಾವ ರೀತಿಯಾಗಿ ನಾವು ಈ ಒಂದು ಪ್ರೈಮ್ ಮೆಂಬರ್ಶಿಪ್ ತೊಗೊಂಡಿದ್ದಂಥ ನೋಡಿ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟಿದೆ 121.88 ಪೈಸಾ ಯಾರಿಗೂ GST ನಮಗೆ ಗೌರ್ಮೆಂಟ್ ಅವರಿಗೆ GST ನಮ್ಮ ಯೂಸ್ ಮೀ ಸಂಸ್ಥೆ ಕಟ್ಟಿ ಎಷ್ಟು ಟೋಟಲ್ 199 ಇದರಲ್ಲಿ ನಿಮಗೆ ಈ ನಿಮ್ಮ ಅಮೌಂಟ್ ಕೂಡ ಇಲ್ಲಿ ಪ್ರೈಸ್ ಎಷ್ಟಾಗಿದೆ 679 ಕಂಪ್ನಿ ಹೋಗಿದೆ. ಅಲ್ಲಿ ನಿಮಗೆ ಪ್ರತಿಯೊಂದು 60% ಕಂಪ್ನಿಯ ಟರ್ನ್ ಓವರ್ ಅಂದರೆ 60% ಎಲ್ರಿಗೂ ಪ್ರೈಮ್ ಮೆಂಬರ್ಶಿಪ್ ತೊಗೊಂಡಿರೋ ಮತ್ತು ಟೀಮು ಕೂಡ ಅಲ್ಲಿ ಹೋಗ್ತಾನೆ ಇರುತ್ತೆ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲರಿಗೂ ಕೂಡ ಇನ್ಕಮ್ ಕೂಡ ಸಿಗ್ತಾ ಇರುತ್ತೆ. ಮತ್ತು ಪ್ರತಿಯೊಬ್ಬರು ನಿಮ್ಮ ಒಂದು ಟೀಮಲ್ಲಿ ನೀವು ಬೇರೆಯವರಿಗೆ ರೆಫರ್ ಮಾಡೋದು ಈ ರೀತಿಯಾಗಿ ನಿಮಗೆ ಇನ್ಕಮ್ ಕೂಡ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನೀವು ಬೆನಿಫಿಟ್ ಕೂಡ ತೊಗೋಬೋದು. ಪ್ರತಿಯೊಂದು ಇಲ್ಲಿ ಆಪ್ಷನ್ ಕೂಡ ಸಿಗುತ್ತೆ. ID ಕಾರ್ಡ್ ಕೂಡ ಡೌನ್ಲೋಡ್ ಮಾಡ್ಬೋದು. ಪ್ರತಿಯೊಂದು ಈ ರೀತಿಯಾಗಿ ನೀವು ಟಿಕೆಟ್ ರೈಸ್ ಕೂಡ ಮಾಡ್ಬೋದು ಸ್ನೇಹಿತರೆ. ಓಕೆ, ಗೊತ್ತಾಗಿದೆ ಅಂತ ಹೇಳ್ತೇನೆ. ಓಕೆ ಸ್ನೇಹಿತರೆ, ನೀವು ಒಂದು ಈ ಒಂದು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿಯೊಂದು ವೀಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಂದು ಈ ಒಂದು ವೀಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಏನು ಮಾಡ್ತೇನೆ ಮತ್ತು ಪ್ರತಿಯೊಬ್ಬರು ನೀವು ನಿಮ್ಮ ಸ್ನೇಹಿತರೊಂದಿಗೆ ಪ್ರತಿಯೊಂದು ಟೀಮ್ ಕೂಡ ಬಿಲ್ಡ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವೀಡಿಯೋನ ಕೊನೆ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.